ಮೈಸೂರಿನಿಂದ ಕೊಡಗು ಜಿಲ್ಲೆಯ ಕುಶಾಲನಗರದವರೆಗಿನ ಉದ್ದೇಶಿತ ರೈಲು ಸಂಪರ್ಕ ಯೋಜನೆ ಸ್ಥಗಿತಗೊಂಡಿಲ್ಲ, ಬದಲಾಗಿ ಹಿನ್ನಡೆಯಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ವಿಳಂಬವೇ ಇದಕ್ಕೆ ಪ್ರಮುಖ ಕಾರಣವೆಂದು ಮೈಸೂರು-ಕೊಡಗು ಸಂಸದ ಯದುವೀರ್ ಒಡೆಯರ್ ಸ್ಪಷ್ಟಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈಲು ಮಾರ್ಗದ ಈ ಯೋಜನೆ ಜಾರಿಯಾಗುವ ಪ್ರದೇಶಗಳಲ್ಲಿ ರಾಜ್ಯ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆ ಕೈಗೊಳ್ಳಬೇಕಾಗಿತ್ತು. ಆದರೆ ಸಾಕಷ್ಟು ಮನವಿ ಬಳಿಕವೂ ಭೂಸ್ವಾಧೀನ ನಡೆಸದೆ ವಿಳಂಬ ನೀತಿಯನ್ನು ಅನುಸರಿಸಿದೆ ಎಂದು ಟೀಕಿಸಿದರು. ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಯೋಜನೆ ಬಗ್ಗೆ ಮನವರಿಕೆ ಮಾಡಿ ಭೂಸ್ವಾಧೀನ ಪ್ರಕ್ರಿಯೆಗೆ ಚಾಲನೆ ನೀಡುವಂತೆ ಕೋರಲಾಗುತ್ತೆ. ಉದ್ದೇಶಿತ ರೈಲು ಸಂಪರ್ಕ ಯೋಜನೆ ಆರ್ಥಿಕವಾಗಿ ಲಾಭದಾಯಕವಾಗಿಲ್ಲ ಎನ್ನುವುದು ಯೋಜನೆಯ ವಿಳಂಬಕ್ಕೆ ಕಾರಣವಲ್ಲ. ಕೆಲವೊಮ್ಮೆ ಆರ್ಥಿಕ ಲಾಭ ನೋಡುವುದಕ್ಕಿಂತ ಉದ್ದೇಶಿತ ಸ್ಥಳಗಳಿಗೆ ರೈಲು ಸಂಪರ್ಕ ಕಲ್ಪಿಸುವ ಸಾಧ್ಯತೆ ಬಗ್ಗೆ ಗಮನ ನೀಡುವುದು ಮುಖ್ಯ ಎಂದು ಯದುವೀರ್ ಅಭಿಪ್ರಾಯಪಟ್ಟರು. ಅದು ನಾವು ಅದನ್ನು ನಾನು ಘೋಷಣೆ ಮಾಡಿದ ಕೂಡಲೇ ಇಲ್ಲಿ ರಾಜ್ಯ ಸರ್ಕಾರ ಇವತ್ತು ಚೀಫ್ ಸೆಕ್ರೆಟರಿ ಇದೆ, ಅವ್ರದ್ದೇ ಆದಂಥ ಒಂದು ಪತ್ರ ಇತ್ತು. ಅದರಲ್ಲಿ ಇದು ನಮಗೆ ಜಾಸ್ತಿ ಭೂ ಸ್ವಾಧೀನ ಮಾಡೋದಕ್ಕೆ ಹಣ ಇಲ್ಲದೆ ಅದಕ್ಕಾಗಿ ಇದನ್ನ ಒಂದು ಸ್ವಲ್ಪ ಸ್ಥಗಿತಗೊಳಿಸಿ ಅಂತ ಒಂದು ಲೆಟರ್ ಇತ್ತು. ಅದನ್ನು ನಮ್ಗೆ ಕೊಡ್ತೀವಿ, ಏನು ಸಮಸ್ಯೆ ಇಲ್ಲ ನಿಮಗೆ. ಅದಾದ ನಂತರ ಇದು ಪುನಃ ಪರಿಶೀಲನೆ ಆಗ್ತಾಯಿತ್ತು. ಭಾಳ ವಿಳಂಬ ಆಗ್ತಾ ಇರೋ ಕಾರಣಕ್ಕಾಗಿ ಇವತ್ತು ಅದನ್ನು ಕೂಡ ನಮ್ಮ ಕೇಂದ್ರದ ಕಡೆಯಿಂದ ಸ್ಥಗಿತಗೊಳಿಸಿ ಅಂತ ಇವತ್ತು ನಮ್ಮ ಹುಬ್ಳಿಯಲ್ಲಿ ಮತ್ತು ಇಲ್ಲಿ ಮೈಸೂರು DRM ಕಡೆಯಿಂದ ಒಂದು ಅಭಿಪ್ರಾಯ ಬಂದಿದೆ. ಅದು ಅದಕ್ಕೆ ಪೂರಕವಾಗಿಲ್ಲ. ನಾನು ಹೋಗ್ಬಿಟ್ಟು ಕೇಂದ್ರದಲ್ಲೂ ಕೂಡ ಚರ್ಚೆ ಮಾಡಿದ್ದೀನಿ. ಆಗಲೇ ನಾನು ಹೇಳಿದ್ದೀನಿ, ಇದು ಯಾವುದೇ ರೀತಿ ನೋಡಿ ಬರೀ ಜನಸಂಖ್ಯೆ ಆಧಾರ ಮೇಲೆ ಅಥವಾ ಪ್ರವಾಸಿಗರ ಆದ ಮೇಲೆ ಪ್ರಯಾಣವನ್ನು ಬರೋಲ್ಲ ಆಧಾರ ಮೇಲೆ ಒಂದೇ ಅಲ್ಲ. ಕೊಡಗುಗೆ ಯಾವತ್ತೂ ಒಂದು ರೈಲ್ವೆ ಸಂಪರ್ಕ ಇರಲಿಲ್ಲ, ಮತ್ತು ನಾವು ಯಾವುದೇ ರೀತಿ ಕೊಡಗು ಒಳಗೆ ಬರ್ತಾಯಿಲ್ಲ. ಕುಶಾಲನಗರದಲ್ಲೇ ಸ್ಟೇಷನ್ ಇರೋದು. ಸೊ ಅದು ಯಾವುದೇ ಪರಿಸರಕ್ಕೆ ಒಂದು ಹಾನಿಯಾಗೋಂಗೆ ನಾವೇನು ಕೆಲಸ ಮಾಡ್ತಾಯಿಲ್ಲ. ಎಲ್ಲ ಪರಿಸರಕ್ಕೆ ಒಂದು ಪೂರಕವಾಗಿ ಅಥವಾ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡುವಂಥದ್ದು ನಮ್ಮ ಗುರಿ. ಆ ನಿಟ್ಟಿನಲ್ಲೂ ಕೂಡ ನಾವು ನೋಡ್ಕೋತೀವಿ ಅಂತ ಆಗಲೇ ಮನವಿ ಮಾಡಿದ್ದೀವಿ. ನೋಡೋಣ ಅವ್ರು ಏನು ನಿರ್ಧಾರ ತಗೋತಾರೆ. ಅದು ಸುಮಾರು 2 ವರ್ಷ ಆಗಿದೆ. ನಾನು ಕಳಿಸ್ತೀನಿ, ಅದೇನು ಎಕ್ಸಾಕ್ಟ್ ಡೇಟ್ ನೀವೇ ನೋಡ್ಕೊ. ಬಟ್ ದಕ್ಷಿಣ ರೈಲ್ವೆ ವಿಭಾಗ ಏನಿದೆ ಅದು ಹೊಸ ಬಂದಿರೋದಾದ ಸತ್ಯ. ಅನುಕೂಲ ಇಲ್ಲ, ಯಾವುದೇ ರೀತಿಯಂತಹ ಲಾಭದಾಯಕವಾಗಿಲ್ಲ. ಅದು ಒಂದು ಮಾನದಂಡದ ಮೇರೆಗೆ ಅಧಿಕಾರಿಗಳು ಮಾಡಿರೋದು. ಅದಕ್ಕಿಂತ ಹೆಚ್ಚು ನಮ್ಮ ಒಂದು ಸಾಮಾಜಿಕ ದೃಷ್ಟಿಯಿಂದ ಕೊಡಗಿನ ಒಂದು ನಿವಾಸಿಗಳಿಗೆ ಅನುಕೂಲ ಮಾಡೋ ದೃಷ್ಟಿಯಿಂದ ನಾವು ನೋಡ್ಕೋಬೇಕಾಗಿದೆ. ಕೆಲವು ಹೌದು, ಆ ಮಾನದಂಡ ಏನಿದೆ, ಆ ಪ್ರಕ್ರಿಯೆ ಇದೆ, ಅದರ ಪ್ರಕಾರ ಅದು ಇರೋದಿಲ್ಲ ಸಾಮಾನ್ಯವಾಗಿ ಕೆಲವು ಸಮಯದಲ್ಲಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ಕೆಲವು ನಾವು ಸೋಷಲ್ ದೃಷ್ಟಿಯಿಂದ ಮತ್ತು ನಮ್ಮ ಜನಪ್ರತಿನಿಧಿಗಳಿದ್ದಾರೆ ಅವರ ಒಂದು ಅಭಿಪ್ರಾಯಗಳು ತೊಗೊಂಡು ಇದು ಮಾಡಬೇಕಾಗಿರ್ತಕ್ಕಂಥದ್ದು. ಅದು ಅನುಕೂಲ ಮಾಡಿಕೊಟ್ರೆ ಅದು ಲಾಭ ಆಗುತ್ತೆ. ಪ್ರಪೋಸಲ್ ಇದೆ, ಸ್ಥಗಿತಗೊಂಡಿದೆ. ಅದನ್ನ ಪುನಃ ನೀವು ರಾಜ್ಯ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡೋದಕ್ಕೆ ವಿನಂತಿ ಮಾಡಿಕೊಂಡು ಇದಾದರೆ ನಾವು ಮಾಡೋಣ ಅಂತ ನಾನು ಆಗಲೇ ಶಿಫಾರಸನ್ನು ಮಾಡಿದ್ದೀನಿ. ನಂತರ ಈ ಅಧಿವೇಶನದಲ್ಲೂ ಕೂಡ ನಾನು ಅದು ಒಂದು ಎತ್ತುವಂಥದ್ದು ಕೆಲಸ ಮಾಡ್ತೀನಿ. ಜೊತೆಗೆ ಇಲ್ಲಿ ನಾವು ಇಲ್ಲ, ಇದು ಸ್ಥಗಿತಗೊಂಡಿದೆ ಅಷ್ಟೇ. ಅದು ಯಾವುದೇ ರೀತಿ ಅದು ಸಂಪೂರ್ಣವಾಗಿ ಇದು ಯೋಜನೆ ಕ್ಯಾನ್ಸಲ್ ಆಗಿಲ್ಲ, ರದ್ದಾಗಿಲ್ಲ. ಇದು ನಾವು ಮಾಡ್ತೀವಿ, ಅದು ಪ್ರಯತ್ನ ಮಾಡ್ತೀವಿ. ಸರ್ವೆ ಕಾರ್ಯ ಆಗಿ ಇವತ್ತು ಭೂ ಸ್ವಾಧೀನ ಪ್ರಕ್ರಿಯೆ ಇದೆ, ಅದು ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ಅದಕ್ಕೆ ಚೀಫ್ ಸೆಕ್ರೆಟರಿಯಿಂದಾನೇ ಒಂದು ಪತ್ರ ಇತ್ತು. ಈ ಒಂದು ರೈಲ್ವೆ ಲೈನು ಮತ್ತು ಇನ್ನೊಂದು 2-3 ಅದನ್ನ ಸ್ಥಗಿತಗೊಳಿಸಿ, ನಮ್ಮ ಹತ್ರ ಹಣಕಾಸು ಒಂದು ಕೊರತೆ ಇದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಅದನ್ನ ಭಾಳ ವಿಳಂಬ ಆಗಿರೋ ಕಾರಣಕ್ಕಾಗಿ ಇದು ಪುನಃ ಪರಿಶೀಲನೆ ಮಾಡುವಂಥದ್ದು ಒಂದು ಅನಿವಾರ್ಯತೆ ಬಂತು. ಆ ಸಂದರ್ಭದಲ್ಲಿ ಇಂಥ ಒಂದು ಅಭಿಪ್ರಾಯ ಬಂತು. ಅದು ಬರೀ ಅವರ ಮಾನದಂಡದ ಒಂದು ಪ್ರಕ್ರಿಯೆ ಮಾನದಂಡದ ಪ್ರಕಾರ ಆಗಿರ್ತಕ್ಕಂಥದ್ದು. ಆದರೆ ಅದನ್ನ ನಾವು ಜನಪ್ರತಿನಿಧಿಗಳಾಗಿ ನಾವು ಇಲ್ಲಿ ಸ್ಥಳೀಯ ಒಂದು ಸಮಸ್ಯೆಗಳು ನೋಡಿ ಮತ್ತು ಇಲ್ಲಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದನ್ನು ಕೂಡ ಒಂದಷ್ಟು ಪಾಯಿಂಟ್ಸ್ಗಳು, ಅಂಶಗಳು ರೇಸ್ ಮಾಡಿ ನಾವು ಪುನಃ ಅದನ್ನ ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಮತ್ತೊಮ್ಮೆ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಕೈ ಜೋಡಿಸ್ಬೇಕಾಗಿರೋದು ಅತ್ಯವಶ್ಯ. ಈ ಭೂ ಸ್ವಾಧೀನ ಸಮಸ್ಯೆ ಇಲ್ಲಿ ಬರೀ ನಮ್ಮ ಕ್ಷೇತ್ರ ಅಲ್ಲ. ಇವತ್ತು ನಮ್ಮ ಸರ್ವಿಸ್ ರೋಡ್ಗೂ ಕೂಡ ಅದೇ ವಿನಂತಿ ಮಾಡಿದ್ದೀವಿ. ನೀವು ಅದಕ್ಕೂ ಕೂಡ ನೀವು ಭೂ ಸ್ವಾಧೀನ ಮಾಡಿಕೊಟ್ರೆ, ನಾವು ಜಮೀನು ಕೊಟ್ಟರೆ ನಾವು ಅದಕ್ಕೂ ಕೂಡ ನಾವು ಸರ್ವಿಸ್ ರೋಡ್ ಮಾಡಿಕೊಡ್ಬೋದು ಅಂತ ಹೇಳಿದ್ದೀವಿ. ಸೊ ಇಂಥ ಒಂದು ಸಮಸ್ಯೆ ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಸೂಕ್ತವಾದಂಥ ಒಂದು ಕ್ರಮ ತಗೋಬೇಕಾಗಿದೆ ರಾಜ್ಯ ಸರ್ಕಾರ. ಜೊತೆಗೆ ನಾವು ಹೇಳಬೇಕಾಗಿರ್ತಕ್ಕಂಥದ್ದು, ಕೊಡಗು ಒಂದು ಅಭಿವೃದ್ಧಿ ಲೆಕ್ಕದಲ್ಲಿ ಇವತ್ತು ಸುಮಾರು 90 ಕೋಟಿ ವೆಚ್ಚದ ಒಂದು ತಡೆಗೋಡೆಯ ಒಂದು ಹೆದ್ದಾರಿ ಮೇಲೆ ನಮ್ಮ ಬಂಟ್ವಾಲಿಂದ ಮಡಿಕೇರಿವರೆಗೂ ಸುಮಾರು 18 ತಡೆಗೋಡೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ನಮಗೆ ಅಪಾಯಿಂಟ್ಮೆಂಟ್ ಡೇಟ್ ಕೊಟ್ಟಿದ್ದಾರೆ. ಆ ಕೆಲಸನೂ ಕೂಡ ಇವತ್ತು ಪ್ರಾರಂಭ ಮಾಡೋದಕ್ಕೆ ಇವತ್ತು ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಸುಮಾರು ಈ ಒಂದು ಬಜೆಟ್ಟು ಮೊದಲನೇ ಒಂದು ಭಾಗ ಮುಗ್ದಿದ್ದ ಕೂಡಲೇ ಆ ಒಂದು ಪ್ರಕ್ರಿಯೆ ಇದೆ ಅದು ಪ್ರಾರಂಭ ಮಾಡೋದಕ್ಕೆ ಇವತ್ತು ಎಲ್ಲ ಉದ್ಘಾಟನೆ ಅಥವಾ ಒಂದು ಪೂಜೆ ಮಾಡುವಂಥದ್ದು ಕೆಲಸ ಆಗುತ್ತೆ. ಸರ್, ಈಗ ಮಹಾರಾಷ್ಟ್ರದಲ್ಲಿ